ಅವಹೇಳನಕಾರಿಯಾಗಿ ಮಾತನಾಡಿ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರುವಂತ ಶಾಸಕರಾಗಿ ವರ್ತಿಸದೆ ಈ ನಮ್ಮ ಪಕ್ಷದ ಕಾರ್ಯಕರ್ತರು ಮತ್ತೆ ಜನರು ಮತ್ತೆ ರೈತರ ಸಮ್ಮುಖದಲ್ಲಿ ಅವಹೇಳನಕಾರಿ ತೊಡೆ ತಟ್ಟಿ ಮೀಸೆ ತಿರುವಿ ಕೂದಲು ಕಿತ್ತು ಈ ರೀತಿಯಾಗಿ ವರ್ತನೆ ಮಾಡ್ತಾ ಇರ್ತಕ್ಕಂಥ ಪ್ರದೀಪ್ ಈಶ್ವರ್ನವ್ರನ್ನ ಈ ಕೂಡಲೇ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು. ಸಂಬಂಧಪಟ್ಟ ಸರ್ಕಾರ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ತಗೊಬೇಕು ಅಂತೇಳಿ ಇವತ್ತು ಜೆಡಿಎಸ್ ಪಕ್ಷ ದೇವನಹಳ್ಳಿ ತಾಲೂಕಿನಲ್ಲಿರ್ತಕ್ಕಂಥ ನಮ್ಮೆಲ್ಲ ಮುಖಂಡರುಗಳು, ನಮ್ಮ ಜಿಲ್ಲಾಧ್ಯಕ್ಷರಾದ ಮಂಜಣ್ಣವರು, ನಮ್ಮ ತಾಲೂಕು ಅಧ್ಯಕ್ಷರಾದಂಥ ಮಹೇಶ್ ಅವರು, ಗೌರವ ಅಧ್ಯಕ್ಷರಾದಂಥ ಸಂಪಂಗಣ್ಣವರು ಮತ್ತೆ ನಮ್ಮೆಲ್ಲ ಪಕ್ಷದ ಕಾರ್ಯಕರ್ತರು ಮುಖಂಡರುಗಳ ನೇತೃತ್ವದಲ್ಲಿ ಇವತ್ತು ಪ್ರದೀಪ್ ಈಶ್ವರ್ ಅವರ ವಿರುದ್ಧ ಪ್ರತಿಭಟನೆಯನ್ನ ದಾಖಲು ಮಾಡೋದಕ್ಕೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಾವೆಲ್ಲ ಒಗ್ಗೂಡಿ ಕುಮಾರಣ್ಣ ವಿರುದ್ಧವಾಗಿ ಮಾತಾಡಿರ್ತಕ್ಕಂಥ ಅವಹೇಳನಕಾರಿ ಮಾತನ್ನ ಈ ಕೂಡಲೇ ವಾಪಸ್ ಪಡೆದು ಕುಮಾರಣ್ಣವ್ರನ್ನ ಕ್ಷಮೆ ಕೇಳಬೇಕು ಅಂತೇಳಿ ನಾವೆಲ್ಲ ಸಂಪೂರ್ಣವಾಗಿ ನಮ್ಮ ಪಕ್ಷದ ವತಿಯಿಂದ ನಾವು ಒತ್ತಾಯವನ್ನ ಮಾಡ್ತಾ ಇದ್ದೀವಿ. ಇದು ಏನೋ ಧಿಕ್ಕಾರ 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 ಯಾರಾದ್ರೂ ಹುಚ್ಚ ಇದ್ರೆ ಧಿಕ್ಕಾರ 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 ಚಿಕ್ಕಬಳ್ಳಾಪುರದ ಶಾಸಕ ಪ್ರದೀಪ್ ಈಶ್ವರ್ಗೆ ಪ್ರದೀಪ್ ಈಶ್ವರ್ಗೆ बोलो जेडीएस पार्टी के बोलो जेडीएस पार्टी के ಪ್ರದೀಪ್ ಈಶ್ವರನ್ನು ಓಕೆನಾ ಸರ್ ಹೇಳಿ. ಇವತ್ತು ಪ್ರದೀಪ್ ಈಶ್ವರ್ ವಿರುದ್ಧ ಹೋರಾಟವನ್ನ ಮಾಡ್ತಾ ಇದ್ರಿ, ಏನಂತ ಹೇಳ್ತೀವಿ? ಏನು ಕರ್ನಾಟಕ ರಾಜ್ಯದಲ್ಲಿ 224 ಶಾಸಕರಿದ್ದಾರೆ, ಅಷ್ಟು ಜನ ಶಾಸಕರಿಗೆ ಅವಮಾನ ಮಾಡೋಂಥ ಕೆಲಸ ಈ ಏನು ನಮ್ಮ ಅವ್ರ ಹೆಸರು ಹೇಳಕ್ಕೂ ನಮ್ಗೆ ಅಸಹ್ಯ ಆಗ್ತದೆ. ಅದೇನೋ ಬದನೆಕಾಯಿ ಅಂತಾನೆ, ಅದು ಯಾವ ಬದನೆಕಾಯಿ ನಮ್ಗಂತೂ ಗೊತ್ತಿಲ್ಲ. ಒಬ್ಬ ಶಾಸಕ ಸ್ಥಾನ ಆಗಿರೋರಿಗೆ ಅವತ್ತು ಒಂದು ಜಯಂತಿ ಇಡೀ ರಾಜ್ಯದಲ್ಲಿ ಆ ಕೆಂಪೇಗೌಡರು ಸರ್ವ ಜನಾಂಗದ ಶಾಂತಿಯ ತೋಟ ಅಂತೇಳಿ ಇಡೀ ರಾಜ್ಯದಲ್ಲಿ ಬೆಂಗಳೂರಿನ ಒಂದು ನಿರ್ಮಾತರ ಒಂದು ಕೆಂಪೇಗೌಡರ ಜಯಂತಿ ಮಾಡುವಂಥ ಸಂದರ್ಭದಲ್ಲಿ ಈ ರೀತಿ ಅದು ನಮ್ಮ ಪಕ್ಷದ ಮುಖಂಡರಾದಂಥ ನಮ್ಮ ರಾಜ್ಯದ ವರಿಷ್ಠರಾದಂಥ ಕುಮಾರಣ್ಣವ್ರ ಬಗ್ಗೆ ಇಡೀ ರಾಜ್ಯದಲ್ಲಿ ಅವರ ಅಣ್ಣ ಅಂತ ಹೇಳೋ ವಿರೋಧ ಪಕ್ಷದವರು ಆಗ್ಬೋದು, ಯಾರಾದ್ರೂ ಆಗ್ಬೋದು, ಅಣ್ಣ ಅಂತ ಕರೀತಾರೆ. ಅವರ ಒಂದು ಕೂದಲಕ್ಕೂ ಸಮಾನ ಇಲ್ಲ ಈ ಪ್ರದೀಪ್ ಈಶ್ವರ್ ಅನ್ನೋದು. ಅವ್ರ ಬಗ್ಗೆ ಅವಹೇಳನಕಾರಿ ಆಗಿ ಕಿತ್ತು ಏನೋ ಕೂದಲು ಕಿತ್ತು ನನ್ನ ಬದನೆಕಾಯಿ ಅದು ಇದು ಅಂತ ಹೇಳಿದ್ರೆ ಇವನು ಶಾಸಕ ಸ್ಥಾನಕ್ಕೆ ಏನು ಒಂದು ಜವಾಬ್ದಾರಿಯಾದ ಸ್ಥಾನ ಐತೆ ಅನ್ನೋ ಒಂದು ಅರ್ಥ ಆಯ್ತಾ? ಯಾರೋ ನಮ್ಮ ಪದಾಧಿಕಾರಿಗಳು ಲಾಟ್ರಿ ಶಾಸಕನು ಅಂತ ಕುಮಾರಣ್ಣ ಮನಸ್ಸು ಮಾಡಿ ಒಂದು ದಿನ ಅಲ್ಲಿ ರ್ಯಾಲಿಗೆ ಬಂದಿದ್ರೆ ಇವನು ಲಾಟ್ರಿನೇ, ಇವನು ಯಾರೋ ಲಾಟ್ರಿನೇ. ಮತ್ತೆ ಬುಕ್ ಇಟ್ಕೊಂಡು ಹೋಗ್ಬೇಕಾಗಿತ್ತು. ಒಂದು ವಿದ್ಯಾಸಂಸ್ಥೆ ನಡೆಸ್ತಾ ಒಂದು ಇನ್ಸ್ಟಿಟ್ಯೂಟ್ ನಡೆಸ್ತಾ ಇರೋಂತ ಒಬ್ಬ ಇವನು ಅದೇನೋ ಪರಿಶ್ರಮ ಅಂತ ಆ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಇವನು ಪಾಠ ಹೇಳ್ತಾನೆ, ಸಂಸ್ಕೃತಿ ಯಾವ ರೀತಿ ಕಲಿಸ್ತಾನೆ ಅನ್ನೋದಕ್ಕೆ ಇವತ್ತು ಇಡೀ ರಾಜ್ಯದಲ್ಲಿ ನಮ್ಮ ಪಕ್ಷದಿಂದ ಎಲ್ಲಾ ಕಡೆ ಪ್ರತಿಭಟನೆ ನಡೆಸಿ ಇವನಿಗೆ ಎಲ್ಲಾ ತಾಲೂಕುಗಳಲ್ಲೂ ಇವನಿಗೆ ಮರ್ಯಾದೆ ಕಳಿಯುವಂತ ಕೆಲಸ ಮಾಡ್ತೀರಿ. ಆದ್ರೂ ನಮ್ಮ ಕುಮಾರಣ್ಣವರ ಒಂದು ಕೃತಜ್ಞತೆ, ಅವರ ಒಂದು ದೊಡ್ಡತನದಿಂದ ಯಾರು ಪ್ರತಿಭಟನೆ ಮಾಡಬೇಡಿ ಅಂತ ಅವ್ರು ಸುದ್ದಿ ಎತ್ತರ ಕೈ ಮುಗಿದು ನಿಮ್ಮ ಮಾಧ್ಯಮಗಳ ಮುಂದೆ ಕೈ ಮುಗಿದು ಅವನ ಹೆಸರು ಇಲ್ಲಿಗೆ ಬಿಟ್ಬಿಡಿ ಅಂತ ಕೇಳ್ತಾವ್ರೆ. ಅಂತ ಗುಣ ಇವನ ಹತ್ರ ಏನಾದ್ರೂ 1% ಆದ್ರೂ ಇದೆಯಾ? ಈಗ ಇವ್ರ ಮೇಲೇನು ದೂರ ದಾಖಲಾಗಿಲ್ಲ, ಇವ್ರ ಮೇಲೇನು ಅಂತ ಖಂಡಿತ ಆಗ್ಲೇಬೇಕು. ಇದಕ್ಕೆ ಪ್ರಚೋದನಕಾರಿ ಕೊಟ್ಟವ್ರು ಯಾರು? ಇಡೀ ರೋಡಲ್ಲಿ ಬಂದ್ಬಿಟ್ಟು ತೊಡೆ ತಟ್ಟೋದು ಮೀಸೆ ತಿರುವುದು ಮಾಡ್ದ. ಅದೇ ಸಭಾಭವನದಲ್ಲಿ ಏನಾದ್ರು ಆತರ ಮಾಡಿದ್ರೆ ಇವ್ರು ಈಚೆ ಬರ್ತಾ ಇತ್ತ? ತಾಲೂಕಲ್ಲ, ಇಡೀ ರಾಜ್ಯದಲ್ಲಿ ಎಂತ ವಿಚಾರ ಆಗ್ತಾ ಇತ್ತು. ಈಗ ಅಮಾಯಕರು ಯಾರೋ ರೈತರು ಕರೆಕ್ಟ್ ನಮ್ಮನ್ನು ಹಂಗಂದಾಗ ನಮಗೂ ಬೈಯೋದು ಕರೆಕ್ಟೇನಾ? ಚಪ್ಪಲಿ ತಗೊಳೋದೆಲ್ಲ ಹಾಕೋದು. ಇಡೀ 224 ಶಾಸಕರಲ್ಲಿ ಇವತ್ತವರೆಗೂ ಯಾವ್ದಾರ ಒಂದು ಘಟನೆ ನಡೆದೈತಾ? ಬೀದಿನಲ್ಲಿ ಚಪ್ಪಲಿನಲ್ಲಿ ಏಟ್ ತಿಂದಿರೋಂಥದ್ದು ಅದು ಸ್ವಕ್ಷೇತ್ರದಲ್ಲಿ. ಈಗ 9 ಜನ ಅರೆಸ್ಟ್ ಆಗಿದ್ದಾರೆ. ನಿನ್ನೆ ನಮ್ಮ ಮುಖಂಡರಾದಂಥ ನಿಖಿಲ್ ಅಣ್ಣವರು ಹೋಗಿದ್ದಾರೆ. ಯಾವುದೇ ಕಾರಣಕ್ಕೂ ನಮ್ಮ ಪೊಲೀಸ್ ಇಲಾಖೆಯವ್ರಿಗೆ ಹೇಳೋದಷ್ಟೇ, ಯಾರು ಇದರಿಂದ ಪ್ರಚೋದನಕಾರಿಯಾಗಿ ಯಾರು ಇದಕ್ಕೆ ಹಿಂದೆ ಇತ್ತು, ಮೊದಲನೇದಾಗಿ ಆರೋಪಿ ಅವ್ರನ್ನೇ ಮಾಡಬೇಕು. ಸಾಲದಿದ್ದಕ್ಕೆ ಇದು ಎಂತ ಜಿಲ್ಲೆ ರೀ?
ಸರ್ ಎಂ ವಿಶ್ವೇಶ್ವರಯ್ಯನ ಹುಟ್ಟಿದ್ದು ಜಿಲ್ಲೆ ರೀ ಅದು. ಎಂತ ವಿದ್ಯಾವಂತರು ಅಂತ ಆಗಿರೋಂಥ ಇದೆ ರೀ ಅದು. ಕೈವಾರ ನಾರಾಯಣ ತಾತ್ನವರು ಒಂದು ಇದರಲ್ಲಿ ಬೆಳೆದಂತ ಜಿಲ್ಲೆ ರೀ ಅದು. ಇವ್ರು ಅಂತ ಸ್ಥಾನದಲ್ಲಿ ಹೋಗಿ ಇವನು ಹೋಗ್ಬಿಟ್ಟು ಈ ತರ ಮಾಡಿ ಪ್ರಚೋದನೆ ಮಾಡಿ ಇಲ್ಲಿ ಮುಖ್ಯಮಂತ್ರಿಗಳು ಇವತ್ತೇನು ರಾಜ್ಯದ ಮುಖ್ಯಮಂತ್ರಿ ಅವ್ರನ್ನ ಒಂದು ಟ್ರೋಲ್ ಮಾಡಿರೋದು ಇಡೀ ಮಾಧ್ಯಮಗಳಲ್ಲಿ ಗೊತ್ತಾಯ್ತು. ನಡಿ ಪಕ್ಕ ಕೂತ್ಕೊ ಅಂತ ಹೇಳಿದ್ದು. ಇವ್ನು ಹೋಗ್ತಾ ಎಷ್ಟು ಮಾತ್ರ ಐತೆ ಮುಖ್ಯಮಂತ್ರಿ ಹತ್ರ ಅಂತ ಎಲ್ಲರಿಗೂ ಗೊತ್ತಾಗುತ್ತೆ. ಗೊತ್ತಿರ್ಬೇಕಲ್ಲ ನಿಮ್ಗೆ. ಪಕ್ಕದಲ್ಲಿ ನಿಂತ್ಕೊಳಕ್ ಬಂದ್ರೆ ಅದೇ ಇವ್ರು ಸ್ವಕ್ಷೇತ್ರದಲ್ಲೇ ಪಕ್ಕದಲ್ಲಿ ನಿಂತ್ಕೊಳಕ್ ಬಂದ್ರೆ ನಡಿ ಹಿಂದಕ್ಕೆ ನಡಿ ಅಂತಾರೆ. ಅಲ್ಲಿ ನಿಮ್ ಶಾಸಕ ಸ್ಥಾನ ಮುಖ್ಯಮಂತ್ರಿ ಹತ್ರ ಯಾವ ರೀತಿ ಶಾಸಕ ಸ್ಥಾನ ಉಳಿಸ್ಕೊಂಡಿದ್ಯಾ ಅಂತ ಇಡೀ ಮಾಧ್ಯಮಕ್ಕೆ ಇಡೀ ರಾಜ್ಯಕ್ಕೆ ಗೊತ್ತಾಗೈತೆ. ಆದ್ರೂ ಇವ್ಗೆ ಮಾನ ಮರ್ಯಾದೆ ಇಲ್ಲ. ನಾನೊಬ್ಬ ಶಾಸಕನಾಗಿದ್ದೀನಿ, ಯಾವ ರೀತಿ ನಡ್ಕೊಬೇಕು ಅನ್ನೋದು ಅದ್ರ ಪರಿಜ್ಞಾನ ಇಲ್ವಾ? ಅಭಿವೃದ್ಧಿ ಬಗ್ಗೆ ಏನಾದ್ರೂ ಮಾತಾಡಿ ನಾನು ಅಲ್ಲಿ ಹೇಳ್ತಾನೆ. ನಾನು 5 ಗಂಟೆ ಓದ್ತೀನಿ, ಪಾಠ ಹೇಳ್ತೀನಿ, ಇದ್ ಮಾಡ್ತೀನಿ, ಆಂಬುಲೆನ್ಸ್ ಬಿಡ್ತೀನಿ. ನಾವ್ ಏನ್ರಿ ಮಾಡಿದ್ರಿ? ಯಾವ ಶಾಸಕರು ಮಾಡ್ತಿದ್ ಏನ್ ಮಾಡಿದ್ದಾರೆ? ಚಿಕ್ಕಬಳ್ಳಾಪುರದಲ್ಲಿ ನಾವೇ ಪಕ್ಕ ತಾಲೂಕಲ್ಲೇ ಇರೋದು, ನಮ್ಗೆ ಗೊತ್ತಿಲ್ವಾ? ಒಂದು ರೋಡ್ ಯಾವತ್ತಾದ್ರೂ ಒಂದು ರೋಡ್ಗೆ ಶಂಕುಸ್ಥಾಪನೆ ಮಾಡೋಣ. ಒಂದು 3 ವರ್ಷ ಮುಗಿತಾ ಬಂತು. ಯಾವ ಊರಲ್ಲಿ ಆದ್ರೂ ಹೋಗಿ ಒಂದು ಬಾಲಿ ಕಾಂಕ್ರೀಟ್ ಹಾಕೋಣ ನೋಡ್ರಿ. ಸುಮ್ಮನೆ ಮೀಡಿಯಾ ಮುಂದೆ, ಸೋಷಿಯಲ್ ಮೀಡಿಯಾ ಮುಂದೆ ನಾನು ಅದು ಇದು ಅಂತ ಕೊಚ್ಕೊಂಡು ಪೇಪರ್ ಟೈಗರ್. ಇವನು ನಿಜವಾದ ಟೈಗರ್ ಅಲ್ಲ, ಪೇಪರ್ ಟೈಗರ್. ಹಂಗಾಗಿ ನಿಮ್ ಮುಖಾಂತರ, ಮಾಧ್ಯಮ ಮುಖಾಂತರ ಹೇಳೋದು ಈಗ ರಾಜ್ಯದಲ್ಲೆಲ್ಲ ಎಲ್ಲಾ ಕಡೆ ಎಚ್ಚೆತ್ತುಕೋ ಬದಲು ಕುಮಾರಣ್ಣವ್ರ ಬಗ್ಗೆ ಕ್ಷಮೆ ಕೇಳಿ. ಇವಾಗೇನು ನಾವು ಆರೋಪಿಗಳನ್ನ ಏನು ಅರೆಸ್ಟ್ ಮಾಡಿದ್ದಾರೆ ನಮ್ಮ ಪೊಲೀಸ್ ಇಲಾಖೆ, ತಕ್ಷಣ ಬಿಡುಗಡೆ ಮಾಡಿ ಮುಂದೆ ಈ ರೀತಿ ಐತರ ಘಟನೆಗಳು ನಡೆದಂಗೆ ಮುಂಜಾಗ್ರತಾ ಕ್ರಮವಾಗಿ ಇದು ನಡೆಸ್ಕೊಬೇಕಂತ ಪೊಲೀಸ್ ಇಲಾಖೆಯಲ್ಲೂ ನಾನು ಮನವಿ ಮಾಡ್ತಾ, ನಮ್ಮ ಕುಮಾರಣ್ಣವ್ರಿಗೆ ಇದೇ ತಕ್ಷಣದಿಂದನೇ ಅವರು ಆಗಿದ್ದಾಯ್ತು, ಇನ್ನು ಮುಂದೆ 2 ವರ್ಷ ಅವನು ತಾಲೂಕಲ್ಲಿ ಓಡಾಡ್ಕೊಂಡು ಶಾಸಕಸ್ಥಾನ ನಿಭಾಯಿಸಬೇಕು ಅನ್ನೋದಾದ್ರೆ ಇವತ್ತೇ ಮಾಧ್ಯಮದ ಮುಂದೆ ಕುಮಾರಣ್ಣವ್ರ ಬಗ್ಗೆ ಕ್ಷಮೆ ಕೇಳಬೇಕು ಅಂತ ನಾನು ಇಡೀ ನಮ್ಮ ತಾಲೂಕಿನ ಎಲ್ಲ ನಮ್ಮ ಜನತಾದಳದ ಕಾರ್ಯಕರ್ತರು ಮತ್ತು ಶಾಸಕರ ಪರವಾಗಿ ನಾನು ಕೇಳ್ಕೊಂತ ಇದ್ದೀನಿ. ಸರ್, ಈಗ ಒಂದು ಕೇಳಿ ಬರ್ತಾ ಇರೋದೇನಂದ್ರೆ ಕಾರ್ಯಕರ್ತರ ಮೇಲೆ ಪ್ರಕರಣ ದಾಖಲಾಯಿತು, ಆದರೆ ಇದುವರೆಗೂ ಪ್ರದೀಪ್ ಈಶ್ವರ್ ಮೇಲೆ ಪ್ರಕರಣ ದಾಖಲಾಗಿಲ್ಲ ಅನ್ನುವಂಥದ್ದು ಸಾಕಷ್ಟು ಕೇಳಿ ಬರ್ತಾ ಇರೋದು. ಸರ್ಕಾರ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಸಾಹೇಬರಿದ್ದಾರೆ, ಮತ್ತು ಕಾಂಗ್ರೆಸ್ ಸರ್ಕಾರ ಇದೆ. ಆ ಕಾಂಗ್ರೆಸ್ ಸರ್ಕಾರದಲ್ಲಿ ಒಬ್ಬ ಶಾಸಕನಾಗಿರ್ತಕ್ಕಂಥ ಪ್ರದೀಪ್ ಈಶ್ವರ್ ಅವರು ಯಾರೊಬ್ಬರ ಬಗ್ಗೆನೂ ಮಾತನಾಡಬೇಕಾದ್ರೆ 10 ಬಾರಿ ಯೋಚನೆ ಮಾಡ್ತಾ ಇರ್ತಕ್ಕಂಥ ಜವಾಬ್ದಾರಿ ಅವ್ರ ಮೇಲೆ ಇರಬೇಕಾಗಿತ್ತು. ಆದರೆ ಅವರು ಕಾರ್ಯಕರ್ತರ ಮುಂದೆ ಆ ರೀತಿ ಕುಮಾರಣ್ಣನ ಬಗ್ಗೆ ಅವಹೇಳನಕಾರಿಯಾಗಿ ಪ್ರಚೋದನೆ ಮಾಡಿರ್ತಕ್ಕಂಥದ್ದು ದೊಡ್ಡ ಅಪರಾಧ ಅಂತ ನಾನು ಭಾವಿಸ್ತೀನಿ. ಅವ್ರ ಮೇಲೆ ಕಾನೂನು ರೀತಿಯ ಈ ಕೂಡಲೇ ನಾನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಹತ್ರ ಮನವಿ ಮಾಡ್ಕೊತೀನಿ ಮತ್ತು ಜಿಲ್ಲಾಧಿಕಾರಿಗಳ ಹತ್ರ ಮನವಿ ಮಾಡ್ಕೊತೀನಿ. ಇಲ್ಲಿ ಭಾರತದಲ್ಲಿ ನಮ್ಮ ಸಂಸ್ಕೃತಿ ಎಲ್ಲರನ್ನೂ ಕೂಡ, ಎಲ್ಲ ಸಮಾಜ, ಎಲ್ಲ ವರ್ಗದವ್ರನ್ನೂ ಕೂಡ ತಾಳ್ಮೆ ಸಹನೆಯಿಂದ ನೋಡುವಂಥ ಸಮಾಜ ನಮ್ಮ ದೇಶದಲ್ಲಿ ಇರ್ತಕ್ಕಂಥದ್ದು. ಆದರೆ ಇವರು ಒಬ್ಬರು ವ್ಯಕ್ತಿ ಮೇಲೆ ಟಾರ್ಗೆಟ್ ಮಾಡಿ ಕೇವಲವಾಗಿ ಮಾತಾಡ್ತಾ ಇದ್ರೆ ಅದು ನಮಗೆ ಒಳ್ಳೆ ಶೋಭೆ ತರುವಂಥದ್ದಲ್ಲ. ಒಬ್ಬ ಶಾಸಕರಾಗಿ ಶಾಸನ ಸಭೆಯಲ್ಲಿ ಭಾಗವಹಿಸ್ತಾ ಇರ್ತಕ್ಕಂಥ ಒಬ್ಬ ಶಾಸಕನಾಗಿ ಈ ರೀತಿ ಅಗೌರವವಾಗಿ ನಡ್ಕೊತಾ ಇರೋದು ಎಲ್ರಿಗೂ ಗೊತ್ತಾಗ್ತಾ ಇದೆ, ಪ್ರತಿಯೊಬ್ಬರಿಗೂ ಗೊತ್ತಾಗ್ತಾ ಇದೆ. ಇವತ್ತು ನನ್ನ ಹಲವು ಬಾರಿ ಮಾಧ್ಯಮಗಳವ್ರು ಕೇಳ್ತಾ ಇದ್ರು, ಪ್ರದೀಪ್ ಈಶ್ವರ್ ಅವರು ಭಾಳ ಒಂದು ತುಚ್ಛವಾಗಿ ಮಾತಾಡ್ತಾ ಇದ್ದಾರೆ ಕೆಲವರ ಬಗ್ಗೆ, ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿದ್ರು. ನಾನು ಹೇಳಿದ್ದೀನಿ, ಒಬ್ಬ ಶಾಸಕ ಸ್ಥಾನ, ನಾನು ಕೂಡ 5 ವರ್ಷ ಶಾಸಕನಾಗಿ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ನನ್ನ ಆರಿಸಿ ಕಳಿಸಿದವರು.